ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವೀಕ್ ಫ್ರೈಡೇ ವ್ಲಾಗ್. ರಂಗೋಲಿ ನಾನು ಬಿಡಿಸಿಲ್ಲ, ಹೆಲ್ಪರ್ ಬರ್ತಾರಲ್ಲ ಅವರೇ ಬಿಡಿಸಿದ್ರು. 9:15 ಏನೋ ಆಗಿದೆ. ಈ ಟೈಮಲ್ಲಿ ನೀಟಾಗಿ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಹಾಕ್ಕೊಟ್ಟಿದ್ದಾರೆ. ಹಾಗೆ ಮನೆಯೂ ಒರೆಸ್ತಾ ಇದ್ದಾರೆ. ಇವ್ರ ಹೆಸರು ಬಂದು ಪುಷ್ಪಮ್ಮ ಅಂತ. ಇನ್ಮೇಲೆ ಪುಷ್ಪಮ್ಮ ಅಂತಲೇ ಹೇಳ್ತೀನಿ. ಹೆಲ್ಪರ್ ಅಂದರೆ ಏನೋ ಒಂದು ರೀತಿ ಅನಿಸುತ್ತೆ, ನಿಮ್ಗೆ ಅರ್ಥ ಆಗಲ್ವಲ್ಲ ಅಂತ ನಾನು ಹೆಲ್ಪರ್ ಅಂತ ಕರೀತಾ ಇದ್ದೆ. ರಾತ್ರಿ ಅನ್ನ ಮತ್ತು ಸಾರು ಎಲ್ಲ ಉಳಿದಿತ್ತು, ಎಲ್ಲ ಕೊಟ್ಟೆ. ಮನೆಗೆ ತೊಗೊಂಡು ಹೋಗ್ತಾರೆ ಅವರು. ಅದಾದ ನಂತರ 10:30ಗೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಫ್ರೈಡೇ ನಾನು ದೇವಸ್ಥಾನಕ್ಕೆ ಹೊರಡ್ತೀನಿ, ನಿಮಗೂ ಗೊತ್ತಲ್ವಾ. ಅಂದರೆ ನಿಂಬೆಹಣ್ಣಿನ ದೀಪ ಹಚ್ತೀನಿ ಮಾರಮ್ಮ ದೇವಸ್ಥಾನದಲ್ಲಿ. ಈ ಸಲ ಬೇವಿನ ಸೊಪ್ಪು ಚೆನ್ನಾಗಿರೋ ಸಿಕ್ತು, ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀನಿ. ಈಗ 10:45 ಏನೋ ಆಗಿದೆ. ಈ ಟೈಮಲ್ಲಿ ಬಂದೆ ದೇವಸ್ಥಾನಕ್ಕೆ. ಜನ ಏನೂ ಇರಲಿಲ್ಲ ಅಷ್ಟಾಗಿ. ಇವತ್ತಂತೂ ಸಿಂಪಲಾಗಿ ಅಲ್ಲಲ್ಲೂ ಒಂದೊಂದು ಕ್ಲಿಪ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ನಾರ್ಮಲಾಗಿ ವಾರ ನಾನು ದೇವಸ್ಥಾನಕ್ಕೆ ಬರೋದೆಲ್ಲ ವೀಡಿಯೋಸ್ ಹಾಕ್ತಾ ಇದ್ದೀನಲ್ವಾ. ಯಾವಾಗಲೂ ಒಂದೇ ರೀತಿ ತೋರಿಸಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂತ ಅಲ್ಲಲ್ಲೂ ಒಂದೊಂದು ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಚೆ ಬಂದು ವೀಡಿಯೋಸ್ ಮಾಡಬೇಕು ಅಂದ್ರೂ ಏನೋ ಒಂದು ರೀತಿ ಅಂದರೆ ಏನಂತಾರೆ, ಸಂಕೋಚ. ಒಂದು ಸ್ವಲ್ಪ ದಿನ ಕಳೆದ್ರೆ ನಾನು ಫ್ರೀ ಆಗಿಬಿಡ್ತೀನಿ, ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ವಾ. ಆ ಟೈಮಲ್ಲಿ ನೋಡಿ ಈ ರೀತಿ ನಿಂಬೆಹಣ್ಣಿನ ದೀಪನ ಹಚ್ಚಿದ್ದೀನಿ. ಅಂದರೆ ನಾನು ನಿಂಬೆಹಣ್ಣಿನ ದೀಪ ಹಚ್ಚಿದ್ನಲ್ಲ, ಆ ತಟ್ಟೆನಲ್ಲಿ ಒಂದು ಸಲ ಬೆಳಗ್ಬಿಟ್ಟು ನಂತರ ಮಂಗಳಾರತಿ ತಟ್ಟೆಯಲ್ಲಿ ಆರತಿ ಬೆಳಗಿ ಕೊಡ್ತಾರೆ. ಹಾಗೆಯೇ ಒಂದು ಸ್ವಲ್ಪ ಹೂವು ಹಾಕ್ಬಿಟ್ಟು ಕೊಡ್ತಾರೆ, ಬರೀ ತಟ್ಟೆ ಕೊಡೋದಿಲ್ಲ. ನೋಡಿ ಈಗ ಒಂದು 3 ಸುತ್ತಾಕೋಣ ಅಂತ ಸುತ್ತಾ ಇದ್ದೀನಿ. ಒಂದು ಹೆಜ್ಜೆ ನಮಸ್ಕಾರ ಹಾಕ್ತೀನಿ, ಮತ್ತು 2 ನಾರ್ಮಲಾಗಿ ಸುತ್ತಾಕ್ಬಿಟ್ಟು ಈಗ ಕಾಲಮ್ಮನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ನಾನು ಶುಕ್ರವಾರ ದೇವಸ್ಥಾನ ತೋರಿಸ್ತಾ ಇರ್ತೀನಲ್ವಾ, ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಏನು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಈಗ ಮನೆಗಂತೂ ಹೊರಡೋದೇನೆ. ಹಾಗೆ ಹೋಗ್ತಾ ಒಂದು ಸ್ವಲ್ಪ ತರಕಾರಿಗಳು ತೊಗೊಂಡೋಗ್ಬೇಕು. ನಾನು ಹೋಗೋ ದಾರಿಲಿ ನಮಗೆ ಗಿಡ ತಂದು ಕೊಡ್ತಾರೆ ಮನೆಗೇ. ಅವ್ರು ನಿಂತಿದ್ರು, ಬಿಲ್ಪತ್ರೆ ಗಿಡ ಕೇಳಿದ್ದೆ, ಇದೆಯಾ ಅಂತ ಕೇಳೋಣ ಅಂತ ಹತ್ರ ಹೋಗ್ತಾ ಇದ್ದೀನಿ. ಬಿಲ್ಪತ್ರೆ ಆಯ್ತಾ? ಇವತ್ತಿಲ್ಲ, ತರಿಸ್ಕೊಡ್ತೀನಿ ಅಂತಂದರೆ ಇದೆಲ್ಲ ಯಾವಾಗ ತರಿಸ್ಕೊಡ್ತೀರಾ? ಹಾಂ, ಅಲ್ಲಿ ಬರಬೇಕಾ? ಮನೆಗೆ ತೊಗೊಂಬಂದು ಕೊಡ್ತೀರಾ? ಸರಿ, ತಂದ್ಕೊಡಿ, ಬೇಗ ತಂದ್ಕೊಡಿ. ತುಂಬ ದಿನ ಆಯಿತು. ಆ ಬೇವಿನ ಸೊಪ್ಪು ಗಿಡ ಹಾಗೆ ಇಟ್ಟಿದ್ದೀನಿ, ಅಂತ ತೊಗೊಂಡೋಗಿಟ್ಟಿಲ್ಲ. 2 ಇಡಬೇಕು ಅಂತ. ಬೇಗ ತಂದ್ಕೊಡಿ. ಮನೆಗೆ ಬಂದಮೇಲೆ ಟಿಫನ್ ಮಾಡೋಣ ಅಂತ, ಅಂದರೆ ಟಿಫನಲ್ಲ, ಊಟನೇ ಒಂದೇ ಸಲ. ಯಾಕೆಂದರೆ 1 ಗಂಟೆ ಆಗೋಗಿದೆ. ಚಪಾತಿ ಮಾಡಿಕೊಂಡು ಹಾಗೆಯೇ ಕಡಲೆಬೇಳೆ ಮತ್ತು ಹೀರೆಕಾಯಿ ಹಾಕಿ ಮಸಾಲ ಸಾರು ಮಾಡಿದ್ದೆ. ಅದ್ರ ಜೊತೇಲಿ ಚಪಾತಿ ಚೆನ್ನಾಗಿರುತ್ತೆ ಅಂತ ಚಪಾತಿನೂ ಮಾಡಿದ್ದೆ. ನೋಡಿ, ನಾವು ಟಿಫನ್ ಮಾಡೋ ಮುಂಚೆ ಯಾವಾಗಲೂ ಅಷ್ಟೇ, ಒಂದು ಚಪಾತಿನೇ ಆಗಲಿ ಅಥವಾ ರೈಸೇ ಆಗಲಿ ಒಂದು ಸ್ವಲ್ಪ ತೊಗೊಂಡೋಗಿ ಕಾಗೆಗೆ ಇಟ್ಬಿಟ್ಟು ನಂತರನೇ ನಾವು ಊಟನ ಮಾಡ್ತೀವಿ. ಇದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. 23 ವರ್ಷದಿಂದನೂ ಇದು ಅಭ್ಯಾಸ ಆಗಿದೆ. ನಾನೇ ಅಂತಲ್ಲ, ದುಷಿನೂ ಅಷ್ಟೇ, ಇಟ್ಬಿಟ್ಟೆ ತಿನ್ನೋದು. ಹಾಗೆ ನಾವು ಟಿಫನ್ ಮಾಡೋದಿಲ್ಲ. ಈಗಂತೂ ಒಂದು ಅರ್ಧ ಗಂಟೆ ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ಟಿಫನ್ನ ಮಾಡ್ತೀನಿ. ಏಕೆಂದರೆ ನನಗೆ ರೆಸ್ಟ್ ಸಿಗೋದು ಕಾಫಿ ಕುಡಿದಾಗ ಮತ್ತು ಟಿಫನ್ ಮಾಡಿದಾಗ ಅಷ್ಟೇ. ಮಿಕ್ಕಿದ ಟೈಮೆಲ್ಲ ವಿಡಿಯೋ ಎಡಿಟಿಂಗು, ವಿಡಿಯೋ ಶೂಟ್ ಮಾಡ್ಕೊಳ್ಳೋದು, ಹಾಗೆಯೇ ಶಾಪ್ನ ಹೋಗಿ ನೋಡ್ಕೊಳ್ಳೋದು, ಮಿಕ್ಕಿದ ಕೆಲಸ ಇದ್ದೇ ಇರುತ್ತಲ್ವ ಮನೇಲಿ. ಅದನ್ನೆಲ್ಲ ಮಾಡ್ಕೊಳ್ತಾನೆ ಇರ್ತೀನಿ, ಸುಮ್ಮನೆ ಇರೋದಕ್ಕೆ ಹೋಗೋದಿಲ್ಲ. ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಹಾಗೆ ಶುಕ್ರವಾರ ದೇವ್ರ ಸಾಮಾನು ಬೆಳಗ್ಗೆ ದೇವ್ರ ಪೂಜೆನೂ ಮಾಡಬೇಕು. ಈಗ ಟಿಫನ್ ಮುಗಿಸಿದ್ಮೇಲೆ ಮತ್ತೆ ನಾನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. 6:30 ಏನೋ ಆಗಿದೆ. ಈ ಟೈಮಲ್ಲಿ ದೇವ್ರ ದೀಪ ಹಚ್ಚಿದೆ, ಅಂದರೆ ತುಳಸಿ ಗಿಡದ ಹತ್ರ ದೀಪ ಹಚ್ಬಿಟ್ಟು ದೇವ್ರ ಮನೇಲೂ ದೀಪ ಹಚ್ಕೊಂಡಿದ್ದೀನಿ. ನೋಡಿ, ಹೊಸ್ಲಿಗೂ ಅಷ್ಟೇ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಬಿಡಿಸ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಚಿ ನಂತರ ಪೂಜೆನ ಮುಗಿಸ್ಕೊಳ್ತೀನಿ.
ಇವತ್ತಂತೂ ನಾನು ತುಂಬ ಸಿಂಪಲ್ಲಾಗಿ ದೇವ್ರ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಅಂದರೆ ಫೋಟೋಗೆಲ್ಲ ರೋಜ್ ಹೂವು ಇಟ್ಬಿಟ್ಟು ಕಲಶಕ್ಕೆ ಮಾತ್ರ ಕನಕಾಂಬರ ಕಟ್ಟಿ ಹಾಕಿದ್ದೀನಿ. ಆದರೂ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಅಂದರೆ ದೊಡ್ಡ ಸೈಜಿಂದು ರೋಜಾ ಹೂವು ಸಿಕ್ತು, ಅದನ್ನೇ ತಂದು ಫೋಟೋಗೆ ಇಟ್ಟಿದ್ದೀನಿ. ಈಗ ನೋಡಿ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಯಾವ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮನೆ ನೀಟಾಗಿ ಇಟ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಬಿಟ್ರೆ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಅನ್ನಿಸ್ಬಿಡುತ್ತೆ. ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ, ಆದರೆ ನಮಗೆ ನೆಮ್ಮದಿ ಸಿಗೋದು ಅಂದರೆ ದೇವ್ರ ಹತ್ರ ಕುತ್ಕೊಂಡಾಗ ಮಾತ್ರನೇ ಅಲ್ವಾ. ಸಿಂಪಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ನಿಮ್ಮದು ಪೂಜೆ ಆಯಿತಾ, ಕಾಫಿ ಆಯಿತಾ, ಒಂದು ಕಮೆಂಟ್ ಮಾಡಿ. ಹಾಗೆಯೇ ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.